ಕನ್ನಡ ಇಲ್ಲದ ನಾಮಫಲಕಗಳನ್ನ ಕಿತ್ತು ಒಗಿತೀವಿ, ಕಿತ್ತು ಎಸಿತೀವಿ. ಕರ್ನಾಟಕ ಇದು ಕರ್ನಾಟಕ. ಇಲ್ಲಿ ಆಡಳಿತ ಭಾಷೆ ಕನ್ನಡ. ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಏನು ಇವರೇ ಮಾಡಿದಂಥ ಕಾಯ್ದೆ, ಇವರೇ ಏನು ಕಾಯ್ದೆ ಮಾಡಿದ್ರಿ? ಶೇಕಡ ನಾಮಫಲಕದ 60 ಭಾಗ ಕನ್ನಡದಲ್ಲಿ ಇರಬೇಕು ಅಂತ ಕಾಯ್ದೆ ಮಾಡಿದ್ರಲ್ರಿ ಸಿದ್ದರಾಮಯ್ಯನವರೇ. ಮರ್ತು ಬಿಟ್ರ? ಇವತ್ತು ಅವನು ಯಾವನೋ ಮಾಲಪೇಶ್ಯ, ಅವನೇನು ಕೊಟ್ಟ ನಿಮಗೆ? ಅವನಿಗೆ 100 ಜನ ಪೊಲೀಸ್ ವ್ಯವಸ್ಥೆಯನ್ನು ಕೊಟ್ಟು ಅವನ್ನ ಬಂದೋಬಸ್ತ್ನಲ್ಲಿ ಇಡ್ತಿರಲ್ಲ, ಅವನಿಗೆ ಬಂದೋಬಸ್ತ್ ಮಾಡಿ ರಕ್ಷಣೆ ಮಾಡ್ತಿರಲ್ರಿ. ಕನ್ನಡ ನಾಮಫಲಕ ಹಾಕ್ತಾ ಇದ್ದಂಥ ಮಾಲಾಪೇಶ್ಯವನ್ನ ಪೊಲೀಸ್ ಸೆಕ್ಯೂರಿಟಿಯಲ್ಲಿ ಬಂದೋಬಸ್ತ್ ಮಾಡ್ತಿರಲ್ರಿ. ಕನ್ನಡದ ಹೋರಾಟಗಾರರನ್ನು ನಡೆಸ್ಕೊಳ್ಳೋ ರೀತಿ ನೀತಿ ನಿಮಗೆ ಗೊತ್ತಿದೆಯೇನ್ರಿ? ನಾವೇ ನಮ್ಮ ಮನೆಗಾಗಿ ಹೋರಾಟ ಮಾಡ್ತಾ ಇದ್ದೀವ? ಕನ್ನಡದ ನೆಲ ಜಲ, ನಮ್ಮ ಭಾಷೆ, ನಮ್ಮ ಜನರ ಬದುಕು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300 ಅಂತ ಹೇಳಿ ನಾಡಿನ ಮಕ್ಕಳ ಭವಿಷ್ಯಕ್ಕೋಸ್ಕರ, ನಾಡಿನ ಇತಿಹಾಸಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ನಾವ್ಯಾರೂ ಸಹ ನಮ್ಮ ಸ್ವಂತಕ್ಕಾಗಿ ಹೋರಾಟ ಮಾಡ್ತಾ ಇಲ್ಲ. ಇವತ್ತು ಏನು ನೋಡಿ, ಯಾರಿಗೂ ಸರಿಯಾದಂಥ ಇಲ್ಲಿ ಸುಮಾರು ಜನ ಪಾಪ ಆರೋಗ್ಯ ಸರಿ ಇಲ್ಲ. ಆಸ್ಪತ್ರೆಗೆ ಕರ್ಕೊಂಡೋಗಿ ಸರಿಯಾದ ಚಿಕಿತ್ಸೆ ಮಾಡಿಸ್ಬೇಕಾಯ್ತು, ಮಾಡಿಸ್ಲಿಲ್ಲ. ನೆನ್ನೆ ಮಧ್ಯಾಹ್ನ ಊಟ ಇಲ್ಲ, ರಾತ್ರಿ ಊಟ ಇಲ್ಲ. ಈಗ ನಮ್ಮ ಮನೆಯಿಂದ ಒಂದು ಗಂಜಿ ತಂದು ಕೊಟ್ಟರು, ಗಂಜಿ ಕುಡ್ದಿದ್ದೀನಿ ನಾನು. ಗೊತ್ತಾಯ್ತಾ? ಇಂಥ ದೌರ್ಜನ್ಯ, ಯಾರೋ ಕಳ್ಳರನ್ನ, ಡಕಾಯಿತರನ್ನ, ದರೋಡೆಕೋರನ್ನ, ಭಯೋತ್ಪಾದಕರ ಥರ ನಮ್ಮ ಮೇಲೆ ಇವರು ವರ್ತಿಸ್ತಾರೆ ಅಂದರೆ ಆ DCP ತಕ್ಷಣ ನಾನು ಪರಮೇಶ್ವರಿಗೆ ಹೇಳ್ತಾ ಇದ್ದೀನಿ, ಪರಮೇಶ್ವರರೇ, ಇಂಥ ಆಫೀಸವ್ರನ್ನ ಏನು ಮಾಡಬೇಕು ಅಂದರೆ ನೀರು ನೆರಳು ಸಿಗಬಾರ್ದು ಅಂಥ ಕಡೆ ತೊಗೊಂಡೋಗಿ ಹಾಕಬೇಕು. ಅದನ್ನು ಹಾಕೋ ಕೆಲಸ ಮಾಡಿ, ಇಲ್ಲಾಂದರೆ ನಿಮ್ಮ ಮನೆ ಮುಂದೆನೂ ಬಂದು ಕೂತ್ಕೋತೀವಿ.